ಜನರ ಸಮಸ್ಯೆಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಹಳ್ಳಿಯಿಂದಲೂ ರಾಜ್ಯದ ಮೂಲೆಯಿಂದಲೂ ಕೂಡ ಅಷ್ಟೇ ಅಲ್ಲಿನ ಸಮಸ್ಯೆ ಬಗ್ಗೆ ಸರ್ಕಾರದ ಗಮನಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ನಾವೀಗ ಹಳ್ಳಿಗೆ ಹೋದಂತಹ ವೇಳೆಯಲ್ಲಿ ಪ್ರತಿಯೊಬ್ಬರು ಕೂಡ ನಮಗೊಂದು ಪ್ರಶ್ನೆಯನ್ನು ಕೇಳ್ತಿದ್ರು. ತಾಲ್ಲೂಕು ಹಾಗೂ ಜಿಲ್ಲಾ ಪಂಚಾಯತ್ನ ಚುನಾವಣೆ ಯಾವಾಗ, ಸ್ಥಳೀಯ ಮಟ್ಟದ ಜನಪ್ರತಿನಿಧಿಗಳಿಗೆ ಯಾವಾಗ ಅಧಿಕಾರ ಸಿಗುತ್ತೆ? ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ನಾವು ಶಾಸಕರು ಮಿನಿಸ್ಟ್ರನ್ನ ಡಿಪೆಂಡ್ ಆಗೋಕ್ಕಾಗೋದಿಲ್ಲ. ಸ್ಥಳೀಯ ಮಟ್ಟದಲ್ಲಿ ಅಭಿವೃದ್ಧಿಗಳಾಗಬೇಕು ಅಂತಂದರೆ ಸ್ಥಳೀಯ ಜನಪ್ರತಿನಿಧಿಗಳ ಅಗತ್ಯತೆ ಇದೆ ಅನ್ನುವಂಥದ್ದನ್ನು ಕೇಳ್ತಾಯಿದ್ರು. ಹಾಗಾದರೆ ಯಾಕೆ TP ಮತ್ತು ZP ಎಲೆಕ್ಷನ್ ತಡ ಆಗ್ತಿರುವಂಥದ್ದು, ಕಾರಣಗಳಾದರೂ ಏನು ಅನ್ನುವಂಥದ್ದನ್ನು ಮಾತನಾಡೋದಕ್ಕೆ ಇವತ್ತು ತುಮಕೂರು ಜಿಲ್ಲೆಯಲ್ಲಿರುವಂತಹ 3 ಪಕ್ಷದ ಮುಖಂಡರು, ಕಾರ್ಯಕರ್ತರು, ಜೊತೆಗೆ ಇಲ್ಲಿನ ಸ್ಥಳೀಯರು ಕೂಡ ಇದ್ದಾರೆ. ಇವತ್ತಿನ ಪಂಚಾಯತ್ ಫೈಟ್ ಕಾರ್ಯಕ್ರಮದಲ್ಲಿ ಅವರಿಂದನೇ ನಾನು ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತೀನಿ. ಸರ್, ಮೊದಲನೇದಾಗಿ ಇವತ್ತು ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇದೆ. 4 ವರ್ಷಗಳಿಂದಲೂ ಕೂಡ ಅಷ್ಟೇ ZP TP ಎಲೆಕ್ಷನ್ ಆಗಿಲ್ಲ. ನಿಮ್ಮ ಗೌರ್ಮೆಂಟ್ ಬಂದು ಆಲ್ಮೋಸ್ಟ್ 2.5 ವರ್ಷ ಆಗ್ತಿದೆ. ಇನ್ನೂ ಕೂಡ ಒಂದು ನಿರ್ಧಾರ ಮಾಡಿಲ್ವಲ್ಲ, ಯಾಕೆ ಅಂತ? ಗ್ಯಾರಂಟಿಯಿಂದ ಅದಕ್ಕೆ ತಡೆ ಆಗ್ತಿಲ್ಲ. ಜಿಪಾ ಎಲೆಕ್ಷನ್ ಆಗಲಿ, ಅದಕ್ಕೆ ಎಲೆಕ್ಷನ್ ಆಗಲಿ, ಯಾವ ಕಾರಣಕ್ಕೂ ತಡೆ ಆಗ್ತಿಲ್ಲ. ಅದು ಪಾಡಿಗೆ ಅದು ನಡೀತಾ ಇದೆ, ಇದು ಪಾಡಿಗೆ ಇದೇ ನಡೀತಾ ಇದೆ. ಕಾರಣ ಇಷ್ಟೇ, ಅಪೋಸಿಷನ್ ಅವರೇ ಆಗಿರಲಿ, ಆಡಳಿತನೇ ಆಗಿರಲಿ, ಯಾರೇ ಆಗಿರಲಿ, ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಯಾರನ್ನು. ಯಾರು ಅದ್ರ ಬಗ್ಗೆ ಇವ್ರು ಹೇಳ್ತಿದ್ರು, ಯಾರು ಕೂಡ ಅಷ್ಟೇ ಚುನಾವಣೆ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಅಂತೇಳಿ. ಯಾರ ಹತ್ರ ನೀವು ಮಾಹಿತಿ ಸಂಗ್ರಹ ಮಾಡಿದ್ರಿ? ಹಳ್ಳಿಗೂ ಏನಾದರೂ ಕೇಳಿದ್ರ TP ZP ಎಲೆಕ್ಷನ್ ಬೇಕಾ ಬೇಡವಾ ಅಂತ? ಅವ್ರೇನಾದ್ರು ಜನ ಏನಾದರೂ ಬೇಡ ಅಂತಿದ್ರ, ಅಥವಾ ಅಭಿಪ್ರಾಯ ವ್ಯಕ್ತ ಮಾಡಿಲ್ಲ ಅಂತಂದ್ರೆ ನಿಮ್ಮ ಪಕ್ಷದವರೇ ಬೇಡ ಅನ್ಕೊಂಡು ಸುಮ್ಮನಿದಾರ ಅಂತ? ಇಲ್ಲ, ನಾವು ಒಟ್ಟಿನಲ್ಲಿ ಹೇಳ್ಬೇಕು ಅಂದರೆ ಎಲ್ಲ ಜಿಲ್ಲೆಗಳಿಗೂ ಲೆಕ್ಕ ಹಾಕೊಂಡಾಗ ತುಮಕೂರು ಜಿಲ್ಲೆ ಅಂತಲ್ಲ, ಇಡೀ ರಾಜ್ಯದಲ್ಲೇ ಇವತ್ತು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಅತ್ಯಗತ್ಯ ಇದೆ. ಯಾಕೆ ಇದು ಅತ್ಯಗತ್ಯ ಇದೆ ಅಂದರೆ ಸ್ಥಳೀಯ ಅಭಿವೃದ್ಧಿ ಆಗಬೇಕು. ಈ ಅಭಿವೃದ್ಧಿ ಕಾರ್ಯಕ್ಕೋಸ್ಕರ ಇಂದಿನ ಸರ್ಕಾರದಲ್ಲೂ ಕೂಡ 1.5 ವರ್ಷ ವಿಳಂಬ ಮಾಡ್ತು. ಈಗಿರ್ತಕ್ಕಂಥ ಸರ್ಕಾರನೂ ಕೂಡ 2.5 ವರ್ಷ ಆಯಿತು ವಿಳಂಬ ಆಗ್ತೈತೆ ಅಂತ. ಅದಕ್ಕೆ ಚುನಾವಣೆಗಳಲ್ಲಿ ಸ್ಥಳೀಯವಾಗಿ ಅವ್ರಿಗೆ ಶಕ್ತಿಯನ್ನು ತುಂಬಬೇಕು, ಜನರಿಗೆ ಅಧಿಕಾರ ಕೈಯಲ್ಲಿ ಹತ್ರದಲ್ಲಿ ಸಿಗಬೇಕು ಅಂತ ಹೇಳಿ ಎಲ್ಲರೂ ಅಪೇಕ್ಷೆ ಇದೆ. ಇದು ಬೇಡ ಅಂತ ವಿರೋಧ ಪಕ್ಷರಾಗಲಿ ಹೇಳಕ್ಕೆ ಬರಲ್ಲ, ಆಡಳಿತ ಪಕ್ಷರಾಗಲಿ ಹೇಳಕ್ಕೆ ಬರಲ್ಲ. ಇದು ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ಪ್ರಶ್ನೆ. ನಿಮ್ಮ ಸಬ್ಜೆಕ್ಟ್ ಏನು ಬಂದಿದೆ ಅಂದರೆ, ಯಾಕೆ 2.5 ವರ್ಷದಿಂದ ನಿಮ್ಮ ಸರ್ಕಾರ ಇದ್ದರೂ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಮಾಡಲಿಲ್ಲ ಅಂತ? ಹಿಂದಿನ ಸರ್ಕಾರನೂ 1.5 ವರ್ಷ ಇತ್ತಲ್ವಾ, ಅದು ಮಾಡ್ಬೋದಾಗಿತ್ತಲ್ವಾ? ಅದು ವಿಳಂಬ ಮಾಡ್ತು ಅಂತ ಇವ್ರು ವಿಳಂಬ ಮಾಡ್ತಾ ಇದ್ದಾರೆ. ಸ್ಥಳೀಯ ಮಟ್ಟದ ಜನಪ್ರತಿನಿಧಿಗಳಿತ್ತು ಅಂತಂದರೆ ಹಳ್ಳಿಯಲ್ಲೂ ಕೂಡ ಅಷ್ಟೇ ಅವ್ರು ಅವೈಲೇಬಲ್ ಇರ್ತಾರೆ. ಏನೇ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೂ ಅವ್ರ ಮುಖಾಂತರವಾಗಿ ಮಾಡಿಸ್ಕೊಳ್ಬೋದು. ಇದು ಯಾವ ರೀತಿಯಾದಂಥ ಸಮಸ್ಯೆಗಳು ಉದ್ಭವ ಆಗ್ತಿದೆ ಸ್ಥಳೀಯ ಜನಪ್ರತಿನಿಧಿಗಳು ಇಲ್ಲದೆ ಇರುವಂಥ ಕಾರಣಕ್ಕೋಸ್ಕರ? ಸರ್, ನಮ್ಮ ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಇವರಿಗೆ ಗ್ಯಾರಂಟಿ ಕೊಡುವಂಥ ಈ ಸವಲತ್ತಿಗೆ ಬ್ಯುಸಿಯಾಗಿದ್ದಾರೆ ಹೊರತು ಜನಸಾಮಾನ್ಯರಿಗೆ ಆಗಿರೋಂಥ ಕಷ್ಟ ಸುಖ, ಅವ್ರಿಗೆ ಏನು ತೊಂದರೆ ಆಗಿದೆ ಅಂತ ಕೇಳೋಕ್ಕೆ ಅವ್ರಿಗೆ ಸಮಯನೇ ಇಲ್ಲ ಇಲ್ಲಿವರೆಗೂ. ಯಾಕಂದರೆ ಇವತ್ತು ನೋಡಿ, ನಮ್ಮ ಹಳ್ಳಿಗಳ ಭಾಗದಲ್ಲಿ ಇನ್ನೂ ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ ಆಗಿಲ್ಲ ಇನ್ನೂವರೆಗೂ. ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು, ಯಾವುದೇ ಸರ್ಕಾರ ಬಂದ್ರೂ ಎಲ್ಲ ಒಂದು ಆಶ್ವಾಸನೆ ಕೊಡ್ತಾ ಇದ್ದಾರೆ. ಈ ಆಶ್ವಾಸನೆ ಸಂಪೂರ್ಣವಾಗಿ ವಿಫಲ ಆಗ್ತಾ ಇತ್ತು ಅವ್ರು ಕೊಡ್ತಾ ಇರೋದು. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಾದರೂ ಏನು ನಮ್ಮ ರಾಜ್ಯ ಸರ್ಕಾರ ಈ ಜನತೆಗೆ ಒಂದು ಅಭಿವೃದ್ಧಿ ಮಾಡುವಂಥ ಒಂದು ಅನುದಾನಗಳು ದೊಡ್ಡ ಮಟ್ಟದಲ್ಲಿ ಬಿಡಬೇಕು ಅನ್ನೋಂಥ ಸಮಯ ನಾವು ಕೇಳ್ಕೊತೀವಿ ಸರ್. ಈಗ 2021ರಿಂದ ಸ್ಥಳೀಯ ಮಟ್ಟದ ಯಾವುದೇ ಚುನಾವಣೆಗಳು ಕೂಡ ಆಗಿಲ್ಲ. ಅವ್ರು ಹೇಳ್ತಾ ಇದ್ರು BJP ಅವರು 1.5 ವರ್ಷ ಕೈಯಲ್ಲಿತ್ತು, ಅವರು ಮಾಡೋಕ್ಕೆ ಹೋಗಲಿಲ್ಲ. ನಮ್ದು 2.5 ವರ್ಷ ಆಯಿತು, ನಾವು ಮಾಡಿಲ್ಲ ಅಂತೇಳಿ. ಯಾಕೆ ಮಾಡ್ತಿಲ್ಲ ಅಂತ? ಅವರು ಮಾಡಿಲ್ಲ, ಇವ್ರು ಮಾಡಿಲ್ಲ ಅಂತ ಹೇಳಿಕೆ ಕೊಡೋದಲ್ಲ. ಪ್ರತಿಪಕ್ಷ ಆಗಿರ್ಬೋದು, ಆಡಳಿತ ಪಕ್ಷ ಆಗಿರ್ಬೋದು, ನಾವು ಜನಪರ ಆಡಳಿತ ಕೊಡ್ತೀವಿ ಅಂತ ಬಂದಂಥ ಕಾಂಗ್ರೆಸ್ ಸರ್ಕಾರ ಬರೀ ಗ್ಯಾರಂಟಿ ಯೋಜನೆಗಳಲ್ಲಿ ಬ್ಯುಸಿಯಾಗಿದೆ. ಅವರ ಸೀಟ್ ಉಳಿಸ್ಕೊಳ್ಳೋ ವಿಚಾರದಲ್ಲಿ ಬ್ಯುಸಿಯಾಗಿದೆ. ಬರೀ ಡೆಲ್ಲಿ ಓಡಾಟಗಳಲ್ಲಿ ಬ್ಯುಸಿಯಾಗಿದೆ. ಆದರೆ ಸ್ಥಳೀಯ ಜನಗಳ ಕಷ್ಟ ಸುಖಗಳನ್ನು ಕೇಳ್ತಕ್ಕಂಥ ಕೆಲಸನ ಇವತ್ತು ಕಾಂಗ್ರೆಸ್ ಸರ್ಕಾರ ಮರ್ತಿದೆ. ಮೊದಲು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಆದ್ಯತೆ ನೀಡಬೇಕು ಅಂತ ಈ ಮೂಲಕ ಎಲ್ಲರ ಮೂಲಕ ಕೇಳ್ಕೊತಾ ಇದ್ದೀನಿ. ಈಗ ಒಂದು ವಿಚಾರ ಅವ್ರು ಹೇಳ್ತಾ ಇದ್ದಿದ್ದು, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ 2021ರಲ್ಲಿ ಇರುತ್ತೆ. ಆಗಲೂ ಕೂಡ ಅಷ್ಟೇ ಅವ್ರು ನಿರ್ಧಾರ ಮಾಡಿದರೆ ಎಲೆಕ್ಷನ್ ಮಾಡ್ಬೋದಾಗಿತ್ತು. ಎಲ್ಲೋ ಒಂದು ಕಡೆ ಅವರು 1.5 ವರ್ಷ ತಡ ಮಾಡಿದ್ರು, ಈಗ ನಮ್ಮವ್ರು 2.5 ವರ್ಷ ತಡ ಆಗಿದೆ ಅಷ್ಟೇ ಅಂತ ಹೇಳ್ತಿದ್ದಾರೆ. ಇದಕ್ಕೇನು ಹೇಳ್ತೀರಾ ನೀವು? ಈ ವಿಚಾರವಾಗಿ ಒಂದು ಮಾತು ಹೇಳಬೇಕು ಅಂತಂದರೆ, ಸುಪ್ರೀಂ ಕೋರ್ಟು ಸ್ಥಳೀಯ ಸಂಸ್ಥೆ ಒಳಗೆ ಏನು ಮೀಸಲಾತಿಯನ್ನು ಕೊಟ್ಟಿತ್ತು, ಆ ಮೀಸಲಾತಿಯನ್ನು ತೆಗೆದುಹಾಕುವಂಥ ಕೆಲಸ ಮಾಡ್ತು. ಮಹಾರಾಷ್ಟ್ರದಲ್ಲಿ ಸ್ಥಳೀಯ ಸಂಸ್ಥೆಗಳ ಒಳಗೆ ಯಾರ್ಯಾರು ಮೀಸಲಾತಿಯಿಂದ ಗೆದ್ದಿದ್ರಲ್ಲ ಅವ್ರದ್ದೆಲ್ಲರದು ಅನರ್ಹತೆ ಮಾಡಿತ್ತು. ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಜನ, ಎಲ್ಲ ವರ್ಗಗಳು ಭಾಗವಹಿಸಬೇಕು ಅನ್ನೋ ದೃಷ್ಟಿಯಿಂದ ಅಧಿಕಾರ ವಿಕೇಂದ್ರೀಕರಣ ಮಾಡಿ ಈ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತಲ್ಲ, ಅದಕ್ಕೆ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ತೀರ್ಪು ಸ್ಥಳೀಯ ಸಂಸ್ಥೆ ಒಳಗೆ
ಹಿಂದುಳಿದ ವರ್ಗಗಳಾಗಲಿ ಇವ್ರಿಗಾಗಲಿ ಮೀಸಲಾತಿ ಬೇಡ ಅನ್ನೋ ಒಂದು ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ ಸ್ಥಳೀಯ ಸಂಸ್ಥೆ ಒಳಗೆ ಇವ್ರಿಗೆ ಮೀಸಲಾತಿ ಇಲ್ಲದಲೇ ಚುನಾವಣೆ ಮಾಡಿದ್ರೆ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ನಮ್ಮ ಸರ್ಕಾರದಲ್ಲಿ ಈ ಚುನಾವಣೆಯನ್ನು ಮಾಡಿದ್ರೆ ನಾವು ಮುಂದೂಡಿದ್ವಿ. ಆದರೆ ಸರ್ಕಾರಕ್ಕೆ ಸಾಕಷ್ಟು ಸಮಯ ಇತ್ತು, ಕೋರ್ಟಿಗೂ ತಿಳುವಳಿಕೆ ಕೊಟ್ಟಾದ ನಂತರನೂ ಕೂಡ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಈ ಚುನಾವಣೆ ಮಾಡೋದ್ರಲ್ಲಿ ವಿಫಲ ಆಗಿದೆ ಅಂತ ನಾವು ಹೇಳ್ಬೋದು. ಇನ್ನೊಂದು ವಿಚಾರ ಸರ್, ಅವ್ರು ಹೇಳ್ತಾ ಇದ್ದು ನಿಮ್ಮ ಸ್ನೇಹಿತರು ಕುರ್ಚಿ ಕಿತ್ತಾಟದಲ್ಲಿದ್ದಾರೆ. ಬೆಳಿಗ್ಗೆ ಆಯಿತು ಅಂತಂದ್ರೆ ಒಬ್ಬರು ಡೆಲ್ಲಿಗೆ ಹೋದ್ರು, ಸಂಜೆ ಆದರೂ ಒಬ್ಬರು ಡೆಲ್ಲಿಗೆ ಹೋಗ್ತಾರೆ. ಎಲ್ಲ ಬಹುಶಃ ಅವ್ರ ಸ್ಥಾನಮಾನಗಳನ್ನ ಅವ್ರ ಕುರ್ಚಿನ ಭದ್ರವಾಗಿ ಇಟ್ಕೊಳ್ಬೇಕು ಅಂತ ಓಡಾಡ್ತಿರೋದ್ರಲ್ಲಿ ಇದನ್ನೆಲ್ಲ ಮರ್ತಿದ್ದಾರೆ ಅಂತ ಹೇಳ್ತಿದ್ರು. ಅಣ್ಣ, ಈಗ ಅವ್ರು ಹೇಳಿದ್ರು ಸ್ಥಾನಮಾನ ಉಳಿಸ್ಕೊಳ್ಳೋಕ್ಕೆ ಈ ಥರ ಮಾಡ್ತಾವ್ರೆ ಅಂತ. ಅವ್ರೇನಾದರೂ ಮಾಡ್ಕೊಳ್ಳಿ, ಏನಾದರೂ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಆಗಲಿಲ್ಲ ಅಂತಂದರೆ ಇದು ಎಲ್ಲ ಜನಗಳಿಗೆ, ಪ್ರತಿಯೊಬ್ಬ ಬಡವರಿಗೆ ಎಲ್ಲರಿಗೂ ತೊಂದರೆ ಇದು. ಯಾಕೆ ಅಂತಂದರೆ ಜಿಲ್ಲಾ ಪಂಚಾಯತಿಲಾಗಿರ್ಬೋದು, ತಾಲೂಕ್ ಪಂಚಾಯತಿಲಾಗಿರ್ಬೋದು, ಪಾಲಿಕೆನಲ್ಲಾಗಿರ್ಬೋದು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಲಾಗಿರ್ಬೋದು, ಈ ಪಟ್ಟಣ ಪಂಚಾಯತಿಲಾಗಿರ್ಬೋದು, ಅಧಿಕಾರಿಗಳು ಜನಗಳನ್ನ ರಕ್ತ ಇರ್ತಾ ಇದ್ದಾರೆ. ದುಡ್ಡನ್ನ ವಸೂಲಿ ಮಾಡ್ಕೊಂಡು, ಹಣ ವಸೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಯಾರನ್ನೂ ಬಡವ್ರನ್ನ ಬದುಕಕ್ಕೆ ಬಿಡ್ತಿಲ್ಲ. ಈಗ ಒಂದು ಡೆತ್ ಸರ್ಟಿಫಿಕೇಟ್, ಒಂದು ಬರ್ತ್ ಸರ್ಟಿಫಿಕೇಟ್ಗೆ ಹೋದ್ರೂ ಕಮಿಷನ್ ಕೊಟ್ಟು ಅವ್ರಿಗೆ ಲಂಚ ಕೊಟ್ಟು ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ತಗೊಳ್ಳೋ ಅಂತ ಪರಿಸ್ಥಿತಿ ಬಂದೈತೆ. ಯಾರು ಸ್ಥಳೀಯವಾಗಿ ಒಬ್ಬ ನಾಯಕ ಇಲ್ಲ ಕೇಳಕ್ಕೆ. ಈಗ ಯಾವುದೋ ಒಂದು ವಾರ್ಡಲ್ಲಿ, ಯಾವುದೋ ಒಂದು ಪಂಚಾಯತಿನಲ್ಲಿ ಇದನ್ನ ನಮ್ಮ ಹುಡುಗಂಗೆ ನಮ್ಮ ಇವ್ರದ್ದೊಂದು ಏನೋ ಒಂದು ಕೆಲಸ ಮಾಡಿಕೊಡಿ ಅನ್ನೋ ಒಬ್ಬ ಪ್ರತಿನಿಧಿ ಸಿಗ್ತಾ ಇಲ್ಲ. ಈ ಪ್ರತಿನಿಧಿ ಬಂದರೆ ಈ ಅಧಿಕಾರಿಗಳೆಲ್ಲ ಸ್ವಲ್ಪ ಲಂಚ ತಗೊಂಡದನ್ನ ಕಮ್ಮಿ ಮಾಡ್ಕೊಂತಾರೆ, ಅವ್ರನ್ನು ಪ್ರಶ್ನೆ ಮಾಡ್ತಾನೆ, ಜನಗಳ ಪರವಾಗಿ ನಿಂತ್ಕೊಂತಾನೆ. ಹಂಗಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗಬೇಕು, ಯಾವುದೇ ಸರ್ಕಾರ ಇರಲಿ. ಇದೆಲ್ಲ ಡೆವಲಪ್ಮೆಂಟ್ ನೋಡ್ತಾ ಇದ್ರೆ ಈ ಎಲೆಕ್ಷನ್ ಮಾಡೋದಕ್ಕೆ ಯಾರು ಕೂಡ ಮುಂದಾಗ್ತಾ ಇಲ್ಲ ಅಂತ ನೋಡಿದ್ರೆ ಎಲ್ಲೊಂದು ಕಡೆ ಸ್ಥಳೀಯ ಮಟ್ಟದ ನಾಯಕರನ್ನ, ಸ್ಥಳೀಯ ಮಟ್ಟದ ಜನಪ್ರತಿನಿಧಿ ತುಳಿಯುವಂಥ ಒಂದು ಹುನ್ನಾರ ಅಂತ ಅನ್ಸುತ್ತಾ ಹೇಗೆ ಅಂತ? ತುಳಿಯುವಂಥ ಹುನ್ನಾರ ಏನಿಲ್ಲ, ಮಾಡೋಕ್ಕೆ ಅವರಿಗೆ ಇಚ್ಛಾಶಕ್ತಿ ಇಲ್ಲ. ಯಾಕೆಂದರೆ ಬರ್ತಕ್ಕಂಥ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಕಾಮಗಾರಿಗಳೇನಿದೆ ಅದು MLAಗೆ ಹೋಗ್ತದೆ. ಅವರೇ ಕಾರ್ಯಕರ್ತರಿಗೆ ಏನೋ ಕೆಲಸ ಕೊಟ್ಟು ನಾವೇ ಮಾಡ್ಕೊಬೋದು ಅಂತೇಳಿ ಅದು ಇಚ್ಛಾಶಕ್ತಿ ಹೊಂದಿಲ್ಲ. ಯಾರೇ ಆಗಿರ್ಬೋದು, ಯಾವುದೇ ಪಾರ್ಟಿ ಆಗಿರ್ಬೋದು, ಅದ್ರ ಬಗ್ಗೆ ಕಾಳಜಿ ತೋರಿಸ್ತಾ ಇಲ್ಲ. ಇದ್ರ ಮಾಡಬೇಕು. ಕಾರ್ಯಕರ್ತರೇ ಇವತ್ತು ಬೆನ್ನಲ್ಲಿ ಬಂತು ಹೇಳ್ಕೊಂತಾರೆ, ಆದರೂ ಕಾರ್ಯಕರ್ತರ ಚುನಾವಣೆಗಳು ಮಾಡೋಕ್ಕೆ ಯಾರಿಗೂ ಇಷ್ಟ ಇಲ್ಲ. ಈ ಕಾರ್ಯಕರ್ತರು ನಾಯಕರಾಗುವಂತಹ ಒಂದು ಸಂದರ್ಭ ಅದು ಯಾವುದು ZP ಮತ್ತು TP ಎಲೆಕ್ಷನ್ ಅನ್ನುವಂಥದ್ದು. ಇವ್ರು ಹೇಳ್ತಾ ಇದ್ರು MLAಗಳಿಗೆ ಇಚ್ಛಾಶಕ್ತಿ ಇಲ್ಲ, ಏನೇ ಕಾಮಗಾರಿಗಳು ಬಂದರೂ ಕೂಡ ಅಷ್ಟೇ ನಮ್ಮ ಕಾರ್ಯಕರ್ತರು ಯಾರ್ದೋ ಮುಖಾಂತರ ಮಾಡಿಸೋಣ ಅನ್ನುವಂಥ ಒಂದು ಇದರಲ್ಲಿ ಈ ಎಲೆಕ್ಷನ್ ಬೇಡ ಅನ್ನುವಂಥ ನಿರ್ಧಾರಕ್ಕೆ MLAಗಳು ಕೂಡ ಬಂದಿದ್ದಾರೆ ಅಂತ ಹೇಳ್ತಿದ್ರು. ಅದು ನಿಜಾನ ಅಂತ? ಇವತ್ತು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕಾರಣ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಂತ ಉದ್ದೇಶ ಇಟ್ಕೊಂಡು ಮಾಡಿದ್ದು. ಅಧಿಕಾರ ವಿಕೇಂದ್ರೀಕರಣ ಆಗಬೇಕು, ಗ್ರಾಮ ಮಟ್ಟದಿಂದ ನಮ್ಮ ಜನಪ್ರತಿನಿಧಿಗಳು ನಮಗೆ ಆಡಳಿತವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಬಂದಂಥ ವ್ಯವಸ್ಥೆ ಇದು. ಇವತ್ತು ಈ ಸರ್ಕಾರ 4 ವರ್ಷ ಆಯಿತು, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೆ 4 ವರ್ಷ ಆದರೂ ಇದು ಇನ್ನೂ ಹೊಡೆದು ಕೂಡ ಹೈಕೋರ್ಟು ಎಷ್ಟೇ ಬಿಮಾರಿ ಹಾಕಿದ್ರೂ ಕೂಡ ಇವತ್ತು ಚುನಾವಣೆ ಮಾಡೋದ್ರಲ್ಲಿ ವಿಫಲವಾಗಿದೆ ಕಾಂಗ್ರೆಸ್ ಸರ್ಕಾರ. ಅವ್ರಿಗೆ ಚುನಾವಣೆ ಮಾಡಿ ಸ್ಥಳೀಯವಾಗಿ ಡಿಸೆಂಟ್ರಲೈಸ್ ಮಾಡೋ ಅಂಥ ಅದಕ್ಕೆ ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಅವರೇ ಆಡಳಿತ ಮಾಡ್ತಿದ್ದಾರೆ ಸಾಕು. ಇವರು ನಮ್ಮ ನಾಯಕರುಗಳು ಹೇಳ್ದಂಗೆ ಅವ್ರು ಗ್ಯಾರಂಟಿ ಕೊಟ್ಟು ಚುನಾವಣೆ ಗೆಲ್ಲೋ ದೃಷ್ಟಿಯಿಂದ ಈ 2 ವರ್ಷದಿಂದಲೂ ಹಂಗೆ ಕಾಲಹರಣ ಮಾಡ್ತಿದ್ದಾರೆ. ರೈತರ ಪರಿಸ್ಥಿತಿ ಕೇಳೋರಿಲ್ಲ. ಇವತ್ತು ಜನಪ್ರತಿನಿಧಿಗಳು ಊರಲ್ಲಿದ್ದಾರೆ, ಅಟ್ಲೀಸ್ಟ್ ಹೇಳ್ತಾನೆ ಬಂದು ಹಿಂಗಾಗಿದೆ ಸಮಸ್ಯೆ ಏನು ಮಾಡಿ ಅಂತ. ಇವತ್ತು ಅಧಿಕಾರಿಶಾಹಿ ತುಂಬ ಆಡಳಿತ ಹೆಂಗೆ ಬೇಕೋ ಹಂಗೆ ಮಾಡ್ತಿದ್ದಾರೆ. ಇವತ್ತು ಇಡೀ ಅಧಿಕಾರಿ ವ್ಯವಸ್ಥೆ ಅಧಿಕಾರಿಗಳ ಕೈಲಿ ಹೋಗಿದೆ. ಆ ಕಾರಣಕ್ಕೋಸ್ಕರ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಬೇಕು. ಒಂದು ವಿಚಾರವನ್ನು ಹೇಳ್ತಾ ಇದ್ರು, ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಹೋದಂತಹ ವೇಳೆಯಲ್ಲಿ ಕ್ಷೇತ್ರಗಳ ವಿಂಗಡಣೆ ಆಗಬೇಕಾಗಿತ್ತು, ಮೀಸಲಾತಿಯನ್ನು ನಾವು ಕೊಡಬೇಕಾಗಿತ್ತು, ಇದರಿಂದ ಒಂದಷ್ಟು ಡಿಲೇ ಆಯಿತು ಅಂತ. ಕಾಂಗ್ರೆಸ್ ಗೌರ್ಮೆಂಟ್ ಅವರು ಆಲ್ರೆಡಿ ಎಲ್ಲವೂ ಕೂಡ ಮುಗಿಸಿದ್ದಾರೆ. ಕ್ಷೇತ್ರ ವಿಂಗಡಣೆ ಆಗಿದೆ, ಮೀಸಲಾತಿ ಕೊಟ್ಟು ಆಗಿದೆ, ಹೈಕೋರ್ಟ್ ಕೂಡ ಚೀಮಾರಿ ಹಾಕಿನೂ ಆಯಿತು. ಯಾಕಪ್ಪ ಎಲೆಕ್ಷನ್ ಯಾಕೆ ಮಾಡ್ತಿಲ್ಲ, ಏನು ಎತ್ತ ಇಮಿಡಿಯೇಟಾಗಿ ಮಾಡಿರಿ ಅಂತ ಹೇಳ್ಬಿಟ್ಟು. ಇಷ್ಟಾದರೂ ಕೂಡ ಇನ್ನೂ ನಿರ್ಧಾರ ಮಾಡ್ತಿಲ್ವಲ್ಲ, ಯಾಕೆ ಅಂತ? ಈಗ ಬೊಮ್ಮಾಯಿ ಸರ್ಕಾರದಲ್ಲಿ ಏನು ರಿಸರ್ವೇಷನ್ಗೋಸ್ಕರ ಲೇಟ್ ಆಯಿತು ಅಂತ ಈಗ ಆರೋಪ ಮಾಡೋದು ಮುಖ್ಯ ಅಲ್ಲ. ಈಗ ಸರ್ಕಾರ ಬಂದು ಅವ್ರು 2 ವರ್ಷ ಮಾಡಲಿಲ್ಲ, ಇವರು ಅಧಿಕಾರಕ್ಕೆ ಬಂದು 2.5 ವರ್ಷ ಆಯ್ತಾ ಬರ್ತಾ ಇದೆ. ಆದರೂ ಸಂವಿಧಾನಬದ್ಧವಾಗಿ ಅಧಿಕಾರ ವಿಕೇಂದ್ರೀಕರಣ ಕೆಳಮಟ್ಟದಲ್ಲಿ ಸಮಾಜದಲ್ಲಿ ಕೆಳಮಟ್ಟದಲ್ಲಿ ಸಾಮಾನ್ಯ ಪ್ರಜೆಗಳಿಗೆ ಕೈಗೆಟ್ಟುವಂಥ ಜನಪ್ರತಿನಿಧಿಗಳು ಇಲ್ಲ ಅಂತಂದರೆ, ಈಗ ತಾಲೂಕಲ್ಲಿ ಒಬ್ಬ MLA ಹೋಗ್ಬೇಕು, ಜಿಲ್ಲೆಯಲ್ಲಿ MP ಹೋಗ್ಬೇಕು, ಅದು ಸಾಧ್ಯನಾ? ಕೆಳಮಟ್ಟದ ಕಾರ್ಯಕರ್ತರುಗಳ ಕಷ್ಟ ಸುಖ ತಾಲೂಕಿನಲ್ಲಿ ಹೋಬಳಿ ಮಟ್ಟದಲ್ಲಿ ಸರ್ವತೋಮುಖ ಅಭಿವೃದ್ಧಿ, ರೋಡ್ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಯಾವುದೇ ಅಭಿವೃದ್ಧಿ ಕಾರ್ಯಗಳು, ನೀರಿನ ಸವಲತ್ತು ಇರಲಿ, ಶಾಲೆ ಇರ್ಬೋದು, ಪ್ರತಿಯೊಂದು ಅಭಿವೃದ್ಧಿ ಆಗಬೇಕಂದ್ರೆ ಕೆಳಮಟ್ಟದಲ್ಲಿ ಹೋಬಳಿ ಮಟ್ಟದ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಜನಪ್ರತಿನಿಧಿಗಳು ಅವಶ್ಯಕತೆ ಇದ್ದೇ ಇದೆ. ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಇದ್ರೆ ಅವರು ನಮ್ಮ ಕೆಳಮಟ್ಟದಾಗೆ ತಾಲೂಕು ವೈಸಾಗೆಲ್ಲ ಸಿಗ್ತಾ ಇರ್ತಾರೆ. ಕುಂದು ಕೊರತೆಗಳಲ್ಲಿ ಹೇಳ್ಕೊಬೋದು. ಕ್ಷೇತ್ರದಲ್ಲಿ ಏನೇನು ನಡೀತಾ ಇದೆ ಅಂತ ಅವರು ತಿಂಗಳಿಗೆ 6 ತಿಂಗಳಿಗೆ ಒಂದು KDP ಅಂತೇಳಿ ಒಂದು ಮೀಟಿಂಗ್ ಮಾಡ್ತಾ ಇರ್ತಾರೆ.
ಆ ಮೀಟಿಂಗ್ ಟೈಮ್ನಾಗೆ ಯಾವ್ಯಾವ ಕ್ಷೇತ್ರದಾಗೆ ಏನೇನು ಸಮಸ್ಯೆ ಇದೆ ಅದನ್ನೆಲ್ಲ ಕೇಳಿಕೊಂಡು ಮಾಡ್ಬೋದು. ಇದಿಲ್ಲದ ಪ್ರಯುಕ್ತ ನಾವಿವಾಗ MLA ಅವ್ರನ್ನ ಹುಡ್ಕೊಂಡು ದೂರಕ್ಕೆ ಹೋಗೋಕ್ಕಾಗಲ್ಲ. ಒಂದಿನ ಇದ್ರೆ ಬೆಂಗಳೂರು ಇರ್ತಾರೆ, ಒಂದಿನ ಎಲ್ಲ ಟ್ರಿಪ್ ಹೋಗಿರ್ತಾರೆ, ತಿಂಗಳನ್ಗಟ್ಟಲೆ ಬರೋದೇ ಇಲ್ಲ. ಅದು ತಪ್ಪಾಗಿದೆ. ಈಗ ನೀವೇ ಯೋಚನೆ ಮಾಡಿ, ಕಳೆದ 5 ವರ್ಷಗಳಲ್ಲಿ ಜಿಲ್ಲಾ ಪಂಚಾಯತಿಯಿಂದ ಎಷ್ಟು ರಸ್ತೆಗಳಾಗಿದ್ದು, ಒಂದು ವರ್ಷಕ್ಕೆ ಎಷ್ಟು 1000 ಕೋಟಿ ಜಿಲ್ಲಾ ಪಂಚಾಯತಿಗೆ ಅನುದಾನಗಳು ಸಿಗ್ತಿತ್ತು. ಈ ಅನುದಾನ ಎಲ್ಲ ಈಗ ಎಲ್ಲಿ ಕ್ರಾಸ್ ಆಗಿದೆ ಅದರದೆಲ್ಲ ಹೇಳ್ಬೇಕಲ್ಲ ಯಾರಾದರೂ ಆಗಲಿ ಆಡಳಿತ ಪಕ್ಷದವರು. 1.5 ವರ್ಷ BJPಯಿಂದ ತಪ್ಪಾಗಿದೆ ಅಥವಾ ಅವರಿಂದನೇ ಒಂದೇನೋ ತಪ್ಪಾಗಿರೋ ಸರಿ ಮಾಡಬೇಕಾಗಿರೋವಂಥದ್ದು ಆಡಳಿತ ಪಕ್ಷದ್ದು ಕರ್ತವ್ಯ ಇದೆ. ಅದರಿಂದ ನಾವು ಹೇಳೋದೇನು, ಒಂದು ಆಡಳಿತ ವಿಕೇಂದ್ರೀಕರಣ ಆಗೋದನ್ನ ಕೇಂದ್ರೀಕರಣ ಆಗಿದೆ. ಪ್ರತಿದಿನ ಒಂದು ಸಣ್ಣ ಕೆಲಸಕ್ಕೆ ಶಾಸಕರ ಬಾಗಿಲಿಗೆ ಹೋಗಬೇಕು. ಮತ್ತೊಂದು ಮುಖ್ಯವಾಗಿ ಏನು ಹೇಳಬೇಕು ಅಂದರೆ, ಭ್ರಷ್ಟಾಚಾರ ಮಿತಿ ಮೀರಿದೆ. ಎಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ PDO ಅಧ್ಯಕ್ಷರು ಇವರನ್ನೆಲ್ಲ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಸದಸ್ಯರುಗಳಿದ್ರೆ KDPಲಿ ಪ್ರಶ್ನೆ ಮಾಡೋರು. ಯಾವುದೋ ಒಂದು ಕಾಮಗಾರಿ ಆಗಿದೆ ಆಗಿಲ್ಲ ಅನ್ನೋದನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು. ಸ್ಥಳೀಯ ವಿಚಾರವಾಗಿ ಒಂದು ಶಕ್ತಿ ಇರ್ತಿತ್ತು. ಯಾರು ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಇದ್ದಿದ್ರೆ, ಅದು ಯಾವುದೇ ಪಕ್ಷದಲ್ಲಿರಲಿ, ಯಾವುದೇ ಒಂದು ಅನುದಾನ ಬಂದರೆ ನೇರವಾಗಿ ಅದು ಕೆಲಸ ಕಾಮಗಾರಿಗಳು ಸರಿಯಾಗಿ ಆಗ್ತಿತ್ತು. ಈಗ ಎಲೆಕ್ಷನ್ ಮಾಡೋದಕ್ಕೆ ಖರ್ಚು ಹಂಚೋಕ್ಕೂ ಅವ್ರ ಕೈಲಿ ಶಕ್ತಿ ಇಲ್ಲ. ಮತ್ತು ಅವ್ರಿಗೆ ಗೊತ್ತು, ಈಗ ನಾವು ಮಾಡಿರ್ತಕ್ಕಂಥ ಈ ಏನು ಕೆಲಸ ಕಾರ್ಯಗಳಿಂದ ಜನಗಳೆಲ್ಲ ರೋಸ್ ಹೋಗ್ಬಿಟ್ಟವ್ರೆ. ಹಂಗಾಗಿ ನಾವು ಮುಂದಕ್ಕೆ ಎಲೆಕ್ಷನ್ ಮಾಡಿದರೆ ನಾವು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗೆಲ್ಲಕ್ಕಾಗಲ್ಲ ಅನ್ನೋ ಒಂದೇ ದೃಷ್ಟಿಯಿಂದ ಅವರು ಇದನ್ನು ಮುಂದೂಡ್ಕೊಂಡು ಹೋಗ್ತಾ ಇದ್ದಾರೆ. ಇವರು ಹೇಳ್ತಾ ಇದ್ರು, ಈಗ ಕಾಂಗ್ರೆಸ್ ಅವರು ಎಲೆಕ್ಷನ್ ಮಾಡಿದ್ರೆ ಗೆಲ್ಲೋದಕ್ಕೆ ಆಗೋದಿಲ್ಲ ಅನ್ನೋಂಥ ಮನಸ್ಥಿತಿ ಅಂತ. ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ 1.5 ವರ್ಷ ಡಿಲೇ ಆಯ್ತಲ್ಲ, ಅವರು ಇದೇ ರೀತಿ ಅಂತ ಯೋಚನೆ ಮಾಡಿದರೆ ಹೇಗೆ ಅಂತ. ನಮ್ಮ ಕೆಟಗರಿ ಅದು ಆ ಸಂದರ್ಭದಲ್ಲಿ ಕ್ಯಾಟಗರಿ ಸುಪ್ರೀಂ ಕೋರ್ಟ್ ಇದು ಮಾಡಿತ್ತು. ಕೋರ್ಟ್ ಆದೇಶದ ಮೇಲೆ ಅದು ಸ್ಟೇ ಇತ್ತು. ಹಾಗಾಗಿ ಬೊಮ್ಮಾಯಿ ಅವರು ಮಾಡೋಕ್ಕಾಗಲಿಲ್ಲ. ತದನಂತರ ಕೋರ್ಟೇನೂ ಕೂಡ ರಾಜ್ಯ ಸರ್ಕಾರಕ್ಕೆ ನೀವು ಚುನಾವಣೆ ಮಾಡಬೇಕು, ದಿನಾಂಕ ನಿಗದಿ ಮಾಡಬೇಕು, ಕ್ಯಾಟಗರಿ ಮಾಡಿ ಪಟ್ಟಿ ಕೊಡಬೇಕಂತ ಹೇಳಿ ಸುಮಾರು ಸರಿ ಹೈಕೋರ್ಟು ಕೂಡ ಸರ್ಕಾರಕ್ಕೆ ಕೇಳೈತೆ. ಸರ್ಕಾರಕ್ಕೆ ಇವರು ಸರ್ಕಾರದವರು ಹೈಕೋರ್ಟ್ಗೂ ಕೂಡ ದಂಡ ಕಟ್ಟಿ ಸಮಯ ಕಳೀತಾ ಇದ್ದಾರೆ. ಆದಷ್ಟು ಬೇಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು ನಡೆಸಬೇಕಂತ ಹೇಳಿ ನಾನು ಸರ್ಕಾರಕ್ಕೂ ಕೂಡ ಈಗ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರುವಂಥದ್ದು, ಸ್ಥಳೀಯವಾಗಿ ಆಗ್ತಿರುವಂಥ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತಂದ್ರೆ ಸ್ಥಳೀಯ ಮಟ್ಟದ ಎಲೆಕ್ಷನ್ಗಳ ಅಗತ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ನೀವು ಹೇಳಿ, ಯಾವಾಗ ಎಲೆಕ್ಷನ್ ಮಾಡೋದಕ್ಕೆ ನಿಮ್ಮ ನಾಯಕರು ಹೇಳಿದ್ದಾರೆ ಅಂತ? ನಾಯಕರು ಮೊನ್ನೆನೂ ಸಹ ಡಿಸ್ಕಸ್ ಆಗಿದೆ ಇದೆಲ್ಲ ಒಂದು ಮೀಟಿಂಗಲ್ಲಿ, ಯಾವುದೋ ಸಬ್ಜೆಕ್ಟಲ್ಲಿ ಆದಷ್ಟು ಬೇಗ ಮಾಡ್ತಾರೆ ಅಂತ. ಬಟ್ ಗ್ಯಾರಂಟಿ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ. 100% ಗ್ಯಾರಂಟಿಗೂ ಎಲೆಕ್ಷನ್ಗೂ ಸಂಬಂಧನೇ ಇಲ್ಲ. ಗ್ಯಾರಂಟಿ ಇಡೀ ಕರ್ನಾಟಕದಲ್ಲಿ ಕೊಡೋಕೆ ದುಡ್ಡಿದೆಯಾ ಗೌರ್ಮೆಂಟ್ ಹತ್ರ? 100%. ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ, ಡೌಟೇ ಇಲ್ಲ. 100% 100% ಅದ್ರ ಬಗ್ಗೆ ಮಾತಾಡೋಂಗೇ ಇಲ್ಲ. ಎಲ್ಲಾನು ಅನುದಾನಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ಎಲೆಕ್ಷನ್ಗೆ ಆಗಲಿ. ಈಗ ನಿಮ್ಮ ಮೊನ್ನೆ ಲಾಸ್ಟ್ ಟೈಮ್ ನಿಮ್ಮ KPCC ಪ್ರೆಸಿಡೆಂಟ್ ಏನೋ ಬೆಂಗಳೂರಿಗೆ ಕರೆದಿದ್ರಂತೆ, ಏನೋ ಎಲೆಕ್ಷನ್ ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತೀವಿ, ಎಲ್ಲ ತಯಾರಾಗಿರಿ ಅಂದ್ರಂತೆ. ಅತಿ ಶೀಘ್ರ ಅಂದರೆ ಯಾವಾಗ ಅಂತ? ಈಗ ಆದಂಗೆ ಇನ್ನೊಂದು 2.5 ವರ್ಷ ಆಗುತ್ತೆ ಹೇಗೆ ಅಂತ? ಇಲ್ಲ, ನಾವು ತಿಳ್ಕೊಂಡಿರೋದೇ ತಪ್ಪು. ಸರ್ಕಾರದ್ದು ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಕೇಂದ್ರ ಸರ್ಕಾರ 4,000 ಕೋಟಿಯನ್ನು ಕೊಡ್ತೈತಿ. ಚುನಾವಣೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿಗಳು ಚುನಾವಣೆ ಮಾಡೋಕ್ಕೆ. ಈಗೇನು ಕರ್ನಾಟಕ ಸರ್ಕಾರ ಕೊಡಬೇಕು ಅನ್ನೋದೇನು ಇಲ್ಲ. ಆದ್ರೂ ಕೂಡ ಈಗ ಬರ್ತಕ್ಕಂಥ ಡಿಸೆಂಬರಲ್ಲಿ ಸ್ಥಳೀಯ ಚುನಾವಣೆಗಳನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಪೂರ್ವ ಸಿದ್ಧತೆ ಮಾಡ್ಕೊಳ್ಳಿ ಅಂತಲೂ ಮಾಹಿತಿ ಕಳಿಸಿದ್ದಾರೆ. ಡಿಸೆಂಬರಲ್ಲಿ ಮಾಡ್ತೀರಾ? ಡಿಸೆಂಬರ್ ಅಲ್ದಿದ್ರೆ ಜನವರಿ ಒಳಗೆ ಅಂತೂ ಆಗೇ ಆಗುತ್ತೆ. ಈಗ ಅವ್ರು ಹೇಳ್ತಾ ಇರೋಂಥ ಸರ್, ನಮ್ಮ ನಾಯಕರು ಆಲ್ರೆಡಿ ಕರೆದಿದ್ದಾರೆ, ಮಾತುಕತೆ ಮಾಡಿದ್ದಾರೆ, ಡಿಸೆಂಬರ್ ಒಳಗಡೆ ಮಾಡೋಣ ಎಲೆಕ್ಷನ್ ಅಂತ ಹೇಳಿದ್ದಾರೆ. ನಮ್ಮ ಹತ್ರ ದುಡ್ಡಿದೆ, ಯಾವುದೇ ದುಡ್ಡು ಇಲ್ಲದೆ ನಾವೇನಿಲ್ಲ, ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಿದ್ದಾರೆ. ನೀವೇನು ಹೇಳ್ತೀರ ಅದಕ್ಕೆ? ಈಗ ಸ್ನೇಹಿತರಾದ ನೀವು ಇಡೀ ರಾಜ್ಯದ ಪೂರ್ತಿ ಗ್ರಾಮಾಂತರದಲ್ಲೂ ವಿಸಿಟ್ ಮಾಡಿ ಎಲ್ಲ ಕಡೆ ಕುಂದುಕೊರತೆ ಏನಿದೆ ಅಂತ ಆಲ್ರೆಡಿ ವಿಶ್ಲೇಷಣೆ ಮಾಡಿದ್ದೀರಾ. ಅದ್ರ ಬಗ್ಗೆ ವರದಿನೂ ಕೊಟ್ಟಿದ್ದೀರಾ. 1993ರ ಪಂಚಾಯತ್ ರಾಜ್ ವ್ಯವಸ್ಥೆ ಪ್ರಕಾರ 3 ಪಂಚಾಯತ್ ವ್ಯವಸ್ಥೆನೇ ತೊಗೊಂಬಂದ್ರು ಕರ್ನಾಟಕದಲ್ಲಿ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ. ಇವತ್ತಿನ ಇದರಲ್ಲಿ ಕಳೆದ 7-8 ವರ್ಷದಿಂದ ಈಚೆಗೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿನಲ್ಲಿ ಯಾವುದೇ ಕಾರಣಕ್ಕೂ ಅಧಿಕಾರ ಇಲ್ಲದೆ ಇರೋದ್ರಿಂದ ಹಳ್ಳಿಗಳ ಪರಿಸ್ಥಿತಿ ಹೆಂಗಿದೆ ಅಂತ ನೋಡಿದ್ದೀರಾ. ಸುಂಕ ಬರ್ತಾ ಇದೆ, ಪಂಚಾಯತಿಗೆ ಬರ್ತಾ ಇದೆ, ಟ್ಯಾಕ್ಸ್ ಬರ್ತಾ ಇದೆ, ಪಂಚಾಯತಿ ಲೆವೆಲಲ್ಲಿ ಆಸ್ತಿ ಮಾರಾಟ ಎಲ್ಲ ಟ್ಯಾಕ್ಸು ಕೂಡ ಸರ್ಕಾರಕ್ಕೆ ಬರ್ತಾ ಇದೆ. ಆದರೆ ಇವತ್ತು ಸರ್ಕಾರ ಈ ಚುನಾವಣೆ ನಡೆಸೋಕ್ಕೆ ಮುಂದಕ್ಕೆ ಬಂದಿಲ್ಲ. ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಕೃಷಿ ಬಗ್ಗೆ ಅದು ಡೆವಲಪ್ಮೆಂಟ್ ಇಲ್ಲ. ಇದೆಲ್ಲ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಂಡರಲ್ಲೇ ಬರೋದು. ಹೈನುಗಾರಿಕೆ, ಸಣ್ಣ ಸಣ್ಣ ಕೈಗಾರಿಕೋದ್ಯಮ ಇವೆಲ್ಲ ಬರ್ತಾ ಇರೋದು. ಏನಕ್ಕೆ ಸರ್ಕಾರ ನಿರ್ಧಾರ ಮಾಡ್ತಿಲ್ಲ ಅಂತ ಒಂದೇ ವರ್ಡ್ ಹೇಳಬೇಕು ಅಂತ ಹೇಳಿದ್ರೆ, ಸರ್ಕಾರಕ್ಕೆ ಇವತ್ತು ಚುನಾವಣೆ ಮಾಡಿದ್ರು ಜನಗಳು ವಿರೋಧ ಅಲೆ ಇದೆ, ಸರ್ಕಾರದ ವಿರುದ್ಧ ಅಲೆ ಇದೆ. ಎಲ್ಲಿ ನಾವು ಸೋಲ್ತೀವಿ. ಇವತ್ತಿನ ಇದರಲ್ಲಿ 2 ಅಂಕಿ ಕೂಡ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ದಾಟಲಿಕ್ಕೆ
ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವುದೇ ಕಾರಣಕ್ಕೂ ಈಗ ಇವ್ರು ಹೇಳೋಂಥದ್ದು ಏನು ಗೊತ್ತಾ, ಸರ್ಕಾರಕ್ಕೊಂದು ಭಯ, ಸೋಲ್ತೀವಿ ಅನ್ನೋಂಥ ಒಂದು ಭಯ ಇದೆ ಅಂತ ಹೇಳಿದ್ರು. ಗೌರ್ಮೆಂಟ್ ನಡೆಸ್ತಿರೋ ಅಂಥವ್ರಿಗೆ ಸೋಲ್ತೀವಿ ಅನ್ನೋಂಥದ್ದು ಭಯ ಇರುತ್ತೆ. ಅದೇ ಮೇನ್ ಇರೋದು ಭಯ. ಇವಾಗ ನಮ್ಮ ಮುಖಂಡರು ಹೇಳಿದ್ರು ಗ್ಯಾರಂಟಿ ಅಂತ. ನಾನು ಒಂದು ಹೇಳ್ತೇನೆ, ನೀವು ಎಲ್ಲ ತಿರ್ಕೊಂಬಂದಿದ್ದೀರ, ಗ್ಯಾರಂಟಿ ಹೆಂಗೆ ಕೊಡಿರೋ ಜನ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಇವತ್ತು ಬೆಳಗ್ಗೆ ಎಲೆಕ್ಷನ್ ನಡೆದ್ರು ಸಹಿತ ಅವ್ರಿಗೆ ತಳಮಟ್ಟದಲ್ಲಿ ಹಿನ್ನಡೆ ಆಗೋಂಥ ಚಾನ್ಸಸ್ ಜಾಸ್ತಿ ಇದೆ. ಈ ಭಯ ಅವ್ರಿಗೆ ಕಾಡ್ತಾ ಇದೆ. 99% ಅವ್ರು ಗ್ಯಾರಂಟಿ ಅಟ್ಯಾಚ್ ಮಾಡೋಕ್ಕಾಗಿಲ್ಲ. ಇವತ್ತು ಬೆಳಗ್ಗೆ ಎಲೆಕ್ಷನ್ ನಡೆದ್ರು ಸಹಿತ ತಾಲೂಕು ಜಡ್ಪಿ ನಡೆದ್ಬಿಟ್ರೆ ಇವರಿಗೆ ಅಂಕಿಅಂಶಗಳು ತಳಮಟ್ಟದಲ್ಲಿ ಕುಗ್ಗುದು ಅಂದರೆ ನೆಕ್ಸ್ಟ್ ಇವರಿಗೆ ರಾಜಕೀಯಕ್ಕೆ MLAಗಳಿಗಾಗಲಿ ಯಾರಿಗೇ ಆಗಲಿ ಪಿಕಪ್ ಆಗೋದು ಭಾರಿ ಕಷ್ಟ ಇದೆ. ನೀವು ಕೂಡ ಅಷ್ಟೇ ತುಂಬ ವರ್ಷದಿಂದ ಪಕ್ಷದೋಸ್ಕರ ದುಡಿತಿರ್ತೀರ. ನಿಮಗೂ ಒಂದು ಆಸೆ ಇರುತ್ತೆ, ನಾನು ಒಂದು ಜನರ ಸೇವೆ ಮಾಡಬೇಕಂದ್ರೆ ನನಗೊಂದು ಅಧಿಕಾರ ಇದ್ರಿಯಪ್ಪ ಅಂತ, TPನೋ ZPನೋ ಮೆಂಬರ್ ಆಗಿ ನಾನು ಆಯ್ಕೆ ಆದರೆ ಚೆನ್ನಾಗಿರುತ್ತೆ ಅಂತ ಆಸೆ ಇರುತ್ತೆ. ಸೊ ಇಂಥ ಟೈಮ್ನಲ್ಲಿ ಸರ್ಕಾರ ಈ ರೀತಿಯಾಗಿ ಡಿಲೇ ಮಾಡ್ತಿರೋದ್ರಿಂದ ನಿಮ್ಗೆ ಏನು ಅನಿಸುತ್ತೆ ಅಂತ? ಕಾಂಗ್ರೆಸ್ ಸರ್ಕಾರಕ್ಕೆ ಭಯ ಹುಟ್ಟು ಸ್ಟಾರ್ಟ್ ಆಗ್ಬಿಟ್ಟಿದೆ ಸರ್. ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಅಸ್ತಿತ್ವ ಕಳ್ಕೊಳ್ಳುತ್ತೆ ರಾಜ್ಯದಲ್ಲಿ ಅಂತ ಭಯ ಸ್ಟಾರ್ಟ್ ಆಗುತ್ತೆ. ಹೌದು, ಡಿಸೆಂಬರ್ ಒಳಗಡೆ ಮಾಡ್ತಾರೆ ಅಂತೀರಾ ಎಲೆಕ್ಷನ್? ಮಾಡಿದ್ರೆ ಅವ್ರು ಮಾಡಲ್ಲ ಸರ್, ಮಾಡಲ್ಲ. ಅಭಿವೃದ್ಧಿ ದೃಷ್ಟಿ, ಜನಗಳಿಗೆ ಅಭಿವೃದ್ಧಿ ದೃಷ್ಟಿ ಮಾಡಿದ್ರೆ TP ZP ಎಲ್ಲ ಚುನಾವಣೆ ಆಗೋದು ಬೇಕು. ಅವ್ರು ಮಾಡಲ್ಲ. ಭಯ ಸ್ಟಾರ್ಟ್ ಆಗೈತೆ ಸರ್, ಯಾವುದೇ ಕಾರಣಕ್ಕೂ ಮಾಡಲ್ಲ. ಅವ್ರಿಗೆ ಮಾಡೋ ಶಕ್ತಿನೂ ಇಲ್ಲ, ಕಳ್ಕೊಂಡ್ಬಿಟ್ಟವ್ರೆ, ಜನಗಳ ವಿಶ್ವಾಸ ಕಳ್ಕೊಂಡವ್ರೆ. ಮಾಡಲ್ಲ ಅವರು. ಮಾಡಂಗಿದ್ರೆ ಮಾಡ್ಬೇಕಾಯ್ತಲ್ವ್ರ. ಈಗ ಸರ್ ಅವ್ರು ಹೇಳ್ತಿರುವಂಥದ್ದು ಒಂದೇ, ಕಾಂಗ್ರೆಸ್ ಅವ್ರು ಹೇಳ್ತಿದ್ದಾರೆ ಖಂಡಿತವಾಗೂ ಡಿಸೆಂಬರ್ ಒಳಗಡೆ ನಾವು ಎಲೆಕ್ಷನ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ JDS ಅವ್ರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಅವ್ರು ಮಾಡಲ್ಲ, ರೀಸನ್ ಏನು ಅಂತ ಸೋಲ್ತೀವಿ ಅನ್ನೋಂಥದ್ದು ಭಯ ಇದೆ ಅಂತ. ನ್ಯೂಸ್ 18 ಕನ್ನಡದವ್ರಿಗೆ ನಿಮ್ಮ ಚಾನಲ್ಗೆ ಅಷ್ಟು ಭರವಸೆ ಇದ್ದಿದ್ರೆ ನೀವು ಇಡೀ ರಾಜ್ಯದಲ್ಲಿ ಇಷ್ಟು ತ್ರಾಸು ತೊಗೊಳಂಗಿರಲಿಲ್ಲ. ನಿಮಗೆ ಅನಿಸಿದೆ ಇವ್ರು ಮಾಡೋದಿಲ್ಲ ಅಂತೇಳಿ. ಕಾರಣ ಏನಂತಂದರೆ ಇವತ್ತು ಜನ ತಿರಸ್ಕಾರ ಮಾಡಿದ್ದಾರೆ. 136 140 ಜನ MLAಗಳೇನಿದ್ದಾರೆ, ಈ 140 ಜನ MLAಗಳು ಕೂಡ ಅವ್ರ ಹತ್ರ ಒಂದು ಸೀಟ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಗೆಲ್ಸ್ಕೊಳ್ಳೋ ಶಕ್ತಿ ಇಲ್ಲ. ಯಾಕೆಂದರೆ ಅವ್ರಿಗೆ ₹1 ಗ್ರಾಂಟ್ ಕೊಟ್ಟಿಲ್ಲ. ಈಗ ಮೊನ್ನೆ ಕಿವಿಗೆ ಹೂವು ಮುಡಿಸಿದ್ದಾರೆ 50 ಕೋಟಿ ಕೊಡ್ತೀವಿ ಅಂತೇಳಿ. ಅದು ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಅಲ್ರಿ, ಕೊಡಲಿಕ್ಕೆ ದುಡ್ಡೆಲ್ಲಿದೆ ಅವ್ರ ಹತ್ರ? ಗ್ರಾಮ ಪಂಚಾಯತಿ ಚುನಾವಣೆ ಜನವರಿಗೆ ಮಾಡಬೇಕು ಇವರು. ಇಷ್ಟೊತ್ತಿಗಾಗಲೇ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಮಾಡಬೇಕಿತ್ತು. ಮಾಡೋದಿಲ್ಲ ಇವರು. ಗ್ರಾಮ ಪಂಚಾಯತಿನೂ ಮಾಡೋದಿಲ್ಲ, ಜಿಲ್ಲಾ ಪಂಚಾಯತಿನೂ ಮಾಡೋದಿಲ್ಲ, ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆನೂ ಮಾಡೋದಿಲ್ಲ. ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಿಮ್ಮ ಸ್ನೇಹಿತರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಇವ್ರು ಮಾಡಲ್ಲ ಅಂತಾರೆ. ಆಗಲ್ಲ ಅಣ್ಣ, ಮಾಡಕ್ಕೆ ಹೆಂಗಾಗ್ತೈತೆ ಹೇಳಿ, ನೀವೇ ಯೋಚನೆ ಮಾಡಿ. ಈಗ ನೀವು ಆಲ್ ಓವರ್ ಎಲ್ಲ ಕರ್ನಾಟಕ ಪೂರ್ತಿ ಓಡಾಡ್ತಾ ಇದ್ದೀರಾ. ನಿಮ್ಗೆ ಆ ಜನ ಹೇಳ್ತಾವ್ರೆ, ಯಾವ ತರ ಏನೋ ಹೇಳ್ತಾವ್ರೆ, ಇವ್ರ ಕೈಲಿ ಶಕ್ತಿ ಇಲ್ಲ, ಇವ್ರನ್ನ ಜನ ಇವ್ರ ಮೇಲೆ ವಿಶ್ವಾಸನೂ ಕಳ್ಕೊಂಡವ್ರೆ ಅಂತೇಳಿ ಇಡೀ ರಾಜ್ಯ ತುಂಬಾ ನಿಮ್ಗೆ ಹೇಳ್ತಾವ್ರೆ. ನೀವು ಜನಗಳಿಗೆ ಇದನ್ನ ನೀಟಾಗಿ ಮುಟ್ಸಿ ಹೇಳಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಣೆಗೂ ಅವರು ಎಲೆಕ್ಷನ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸರ್ಕಾರದಲ್ಲಿ ದುಡ್ಡಿಲ್ವಲ್ಲ ಸರ್. ಇಲ್ಲಿ ಹಸ್ತೋರಿಗೆ ನೀವು ಇದನ್ನ ಕೊಡಕ್ಕೆ ನಿಮ್ಗೆ ತಾಕತ್ತಿಲ್ಲ. ಅಲ್ಲಿ ಹೋಗ್ತೀರಾ 3 ಕೋಟಿನ ನಾವು ನಾಯಿಗೆ ಹಾಕ್ತೀರಾ. ಕೊಡ್ರಿ, ಬಿರಿಯಾನಿ ಕೊಡಕ್ಕೆ ಹೋಗ್ತಿಲ್ರಿ ನಾಯಿ ಕೊಡಕ್ಕೆ ಬಿರಿಯಾನಿಗೆ ಹೋಗ್ತೀರಾ. ನಿಮ್ಮ ಹತ್ರ ದುಡ್ಡಿಲ್ವ ಸರ್ಕಾರದಲ್ಲಿ? ಎಲೆಕ್ಷನ್ ಮಾಡಿ. ಅವರಲ್ಲಿ ಹಣದ ಕೊರತೆ ಇರೋದ್ರಿಂದ ಸಾಕಷ್ಟು ಈಗ ಅವ್ರು ಸುಮ್ಮನೆ ದಂಬಾಚಾರಕ್ಕೆ ನಮ್ಮ ಹತ್ರ ಅಷ್ಟಿದೆ ದುಡ್ಡು 10,000 ಕೋಟಿ ಅಂತಾರೆ. ₹10 ಸಹ ಕೊಟ್ಟಿಲ್ಲ. ನಾನೊಬ್ಬ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಆಗಿ ಅಲ್ಲಿ ಮೆಂಬರ್ ಆಗಿ ಹೇಳ್ತಾ ಇದ್ದೀನಿ, ₹1 ಕೊಟ್ಟಿಲ್ಲ. ಈಗ ಏನೇನೋ NRG ವರ್ಕ್ ಮಾಡಿದೀವೋ ಅದು MMS ಎಲ್ಲ ಮಾಡಿಸಿದ್ವಿ. ಆದ್ರೂ 2 ತಿಂಗಳು 3 ತಿಂಗಳಾದ್ರು 4 ತಿಂಗಳಾದ್ರೂ ದುಡ್ಡು ಬಂದಿಲ್ಲ. ಈಗ ಅವರು ಗ್ರಾಮ ಪಂಚಾಯತಿ ಹಾಲಿ ಸದಸ್ಯ ನಾನು ಅಂತ ಹೇಳ್ತಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿಗೆ ಯಾವುದೇ ರೀತಿಯ ಅನುದಾನವನ್ನು ಕೂಡ ಕೊಟ್ಟಿಲ್ಲ. ಗೌರ್ಮೆಂಟ್ ಹತ್ರ ದುಡ್ಡಿಲ್ಲದ ಕಾರಣಕ್ಕೋಸ್ಕರ ಅಭಿವೃದ್ಧಿ ಅನ್ನೋದು ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಕೊನೆಯದಾಗಿ ಏನು ಹೇಳ್ತಾರೆ, ಚಿಕ್ಕದಾಗಿ ಹೇಳಿ. ಈಗ BJP ಅವ್ರಿಗೆ ಜನತಾದಳಕ್ಕೆ ತಾಲೂಕು ಜಿಲ್ಲಾ ಪಂಚಾಯತಿ ಚುನಾವಣೆ ನಡಿಬೇಕು ಅಂತ ಯಾವತ್ತನ ಒಂದಿನ ಧ್ವನಿ ಎತ್ತವ್ರ? ಯಾವತ್ತು ಕೇಳಿಲ್ಲ. ಅವ್ರಿಗೆ ಬೇಕಾದ್ರೆ ಅವ್ರ ಮೇಲೆ ನಂಬಿಕೆ ಇಲ್ಲ, ದಳದವ್ರ ಮೇಲೆ. BJP ನಂಬಿಕೆ ಇಲ್ಲ, BJPನವ್ರು ದಳದವ್ರ ಮೇಲೆ ನಂಬಿಕೆ ಇಲ್ಲ. ಯಾಕಂದ್ರೆ ಇದು ಸ್ಥಳೀಯ ಚುನಾವಣೆ, MLA MP ಚುನಾವಣೆ ಅಲ್ಲ ಇದು. ಆ ಕಾರಣಕ್ಕೆ ಚುನಾವಣೆ ಮಾಡ್ದಿಲ್ರೆ ಸಾಕು ಅಂತ ಇವ್ರ ಮನಸ್ಸಲ್ಲ ಐತೆ. ಇವ್ರ ಮನಸ್ಸನ್ನೇ ಆತ್ಮಪೂರ್ವಕವಾಗಿ ಚುನಾವಣೆ ನಾವು ಒಟ್ಟಿಗೆ ಎದುರಿಸ್ತೀವ. ತಾಲೂಕ್ ಪಂಚಾಯತಿ ಚುನಾವಣೆ, ಗ್ರಾಮ ಪಂಚಾಯತಿ ಚುನಾವಣೆಗಳನ್ನ ನಾವು ಒಟ್ಟಿಗೆ ಎದುರಿಸ್ತೀವ ಅಂತ ಹೇಳಿ ಸರ್. ಅಧಿಕಾರ ಇದ್ದು ಅವ್ರು ಮಾಡಬೇಡ ಅಂತ ನಾವೇನಾರು ಹೇಳ್ತಾ ಇದೀವ? ಅವ್ರು ಮಾಡಕ್ ಶಕ್ತಿ ಇಲ್ಲ. ಮಾಡಿ ಅಂತಾನೆ ನಾವು ಮಾಡಿ ಅಂತಾನೆ ಹೇಳ್ತಾ ಇರೋದು. ಅವ್ರು ಮಾಡಕ್ ಶಕ್ತಿ ಇಲ್ಲ. ಕೊನೆಯದಾಗಿ ಸರ್ಕಾರಕ್ಕೆ ಏನ್ ಹೇಳ್ತೀರಿ ಸರ್ ನೀವು? ನೋಡಿ, ಕೊನೆಯದಾಗಿ ಸರ್ಕಾರಕ್ಕೆ ಹೇಳ್ತೀನಿ, ನೀವು ಯಾವತ್ತು ಚುನಾವಣೆ ಮಾಡಿದ್ರು ಸೋಲ್ತೀರಾ, ಅದು ಬೇರೆ ಪ್ರಶ್ನೆ. ಚುನಾವಣೆ ಮಾಡಿಬಿಡಿ, ನಿಮ್ಮ ಕೈಲಿ ಗೆಲ್ಲಕ್ಕಾಗೋದಿಲ್ಲ. ಗೆಲ್ಲದೆ ಭಾರತೀಯ ಜನತಾ ಪಾರ್ಟಿ, ಜಾತ್ಯತೀತ ಜನತಾದಳ ಬರ್ಬಾದಾಗಿ ಹೋಗಿದೆ ಸರ್ಕಾರ. ಸರ್ಕಾರದಲ್ಲಿ ದುಡ್ಡಿಲ್ಲ, ರಸ್ತೆ ಕಾಮಗಾರಿ ನಡೀತಾ ಇಲ್ಲ, ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ. ಸರ್ಕಾರ ಟೋಟಲಿ ಬರ್ಬಾದಾಗಿ ಹೋಗಿದೆ. ಕೊನೆಯದಾಗಿ ಏನು ಹೇಳ್ತೀರಾ ನೀವು ಹೇಳಿ?
ಸರ್ ಏನಿಲ್ಲ 4 ವರ್ಷ ಜಿಲ್ಲಾ ಪಂಚಾಯತ್ ಪೀಡ್ ಮುಗಿದು ಮತ್ತೆ ಈ ಸರ್ಕಾರ 2.5 ವರ್ಷ ಆಗಿದೆ. ತಾಲೂಕಲ್ಲಿ MLAಗಳು ನೀನು ಜಿಲ್ಲಾ ಪಂಚಾಯತಿಗೆ ಖರ್ಚು ಮಾಡಪ್ಪ ನಿಂತ್ಕೊಳ್ಳಪ್ಪ, ತಾಲೂಕು ಪಂಚಾಯತ್ ನಿಂತ್ಕೊಳ್ಳಪ್ಪ ಅಂತ ಹೇಳಿ ಎಲೆಕ್ಷನ್ಗೆ ಎಲ್ಲ ಖರ್ಚು ಮಾಡಿಸ್ಕೊಂಡ್ಬಿಟ್ಟವ್ರೆ. ಈಗ ಆ ಕಾರ್ಯಕರ್ತ ಬದುಕಕ್ಕಾಗ್ತಾ ಇಲ್ಲ, ಅವನು ಸೂಸೈಡ್ ಮಾಡ್ಕೊಂಬೇಕು ಅಂತ ಪರಿಸ್ಥಿತಿ ಬಂದದ್ದು ಖರ್ಚು ಮಾಡಿ. ಆಮೇಲೆ ಕೇಂದ್ರ ಸರ್ಕಾರದ ಅನುದಾನ ಬರ್ತಾ ಇಲ್ಲ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿಗೆ. ಒಂದೇ ಒಂದು ನಮ್ಗೆ ಯಾವ ಕಾರಣಕ್ಕೂ ಭಯ ಇಲ್ಲ. ಬಿಜೆಪಿಗೆ JDSಗೆ ಮುಂದೆ ಸರಿ ನಾವೇ ಎಲೆಕ್ಷನ್ MLA ಎಲೆಕ್ಷನ್ ನಾವೇ ಗೆಲ್ತೀವಿ ಅಂತ ಅವ್ರಿಗೆ ಭಯ ಆಗಿರೋದು ಅಷ್ಟೇ. 100%. ಸರ್ ಲಾಸ್ಟ್ ಆಗಿ ಏನ್ ಹೇಳ್ತೀರಿ ಸರ್? ಲಾಸ್ಟ್ ಆಗಿ ಸರ್ ಈಗ ನಮ್ಮ ಸ್ನೇಹಿತರು ಹೇಳಿದ್ರು ಕಾಂಗ್ರೆಸ್ನವರು, ಈ ಮೂಲಕ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಸರ್, ದಯಮಾಡಿ DK ಶಿವಕುಮಾರ್ ಅವರೇ, ಸಿದ್ದರಾಮಯ್ಯನವರೇ, ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಮಾಡಿ ಜನರ ತೀರ್ಮಾನನ ಎಲ್ಲರೂ ಅನುಭವಿಸೋಣ. ಆದ್ರೆ ಮತ್ತೆ ಡಿಲೇ ಮಾಡಬೇಡಿ, ದಯಮಾಡಿ ಚುನಾವಣೆ ಮಾಡಿ. ಓಕೆ, ಕೇಳಿದ್ರಲ್ಲ, ಇದು ತುಮಕೂರು ಜಿಲ್ಲೆಯಲ್ಲಿರುವಂತಹ 3 ಪಕ್ಷದವರು ಹೇಳ್ತಾ ಇರುವಂತದ್ದು ಒಂದೇ ಮಾತು. ಪಕ್ಷ ಯಾವುದೇ ಇರಲಿ, ಎಲೆಕ್ಷನ್ ಅನ್ನುವಂಥದ್ದು ಅತಿ ಮುಖ್ಯವಾಗಿದೆ. ಸ್ಥಳೀಯ ಮಟ್ಟದಲ್ಲಿ ಜನಪ್ರತಿನಿಧಿಗಳ ಅಗತ್ಯತೆ ಜನರಿಗೆ ತುಂಬಾ ಇದೆ. ಆದಷ್ಟು ಬೇಗ ಸರ್ಕಾರ ಚುನಾವಣೆಯ ದಿನಾಂಕವನ್ನ ಅನೌನ್ಸ್ ಮಾಡಿ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ಒಕ್ಕೊರಳಾಗಿ ಹೇಳ್ತಾ ಇರುವಂಥದ್ದು.